ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬುಧವಾರ. ಸೊ ಬೆಳಗ್ಗೆ ಟೀಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಸೊ ಬೆಳಗ್ಗೆ ಟೀ ಕುಡಿದೆ. ಆಮೇಲೆ ವಾಷಿಂಗ್ ಮಿಷಿನ್ ರಿಪೇರ್ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೇನೋ ಬೇಕಿತ್ತು ಐಟಮು. ಸೊ ತೊಗೊಂಬರಕ್ಕೆ ಅಂಗಡಿಗೆ ಹೋಗಿದ್ದೀನಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಈಗ ಟೈಮ್ 8 ಗಂಟೆ ಆಗಿದೆ. ಸೊ ಹೊರಗಡೆ ಬಂದಿದ್ದೆ. ಏನು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಸೊ ವಾಷಿಂಗ್ ಮಿಷಿನ್ ರಿಪೇರಿಗೆ ಬರ್ತಾ ಇದ್ರಲ್ಲ, ಸೊ ಅದು ರಿಪೇರಿ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಏನಾಗಿದೆ ಗೊತ್ತಿಲ್ಲ. ಮತ್ತೆ ಈಗ ಆನ್ ಮಾಡಿದ್ರೆ ಅದು ಮತ್ತೆ ಆಟೋಮೆಟಿಕ್ ಆಫ್ ಆಗ್ತಾಯಿದೆ. ಸೊ ಅದಕ್ಕೆ ಈಗ ನಮ್ಮ ಮನೆಯವರು ಫುಲ್ಲು ಓಪನ್ ಮಾಡಿ ನಾವೇ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಅವರೇ ಎಲ್ಲ ಓಪನ್ ಮಾಡ್ತಾಯಿದ್ದಾರೆ. ಸೊ ನಾನೇನು ತರೋದಿತ್ತು, ಅದಕ್ಕೆ ಹೊರಗಡೆ ಬಂದಿದ್ದೆ. ಬನ್ನಿ ಈಗ ಹೋಗೋಣ ಫ್ರೆಂಡ್ಸ್. ಈಗ ಇಲ್ಲಿ ವಾಷಿಂಗ್ ಮಿಷಿನ್ದು ಲಿಕ್ವಿಡು ಹಾಗೆ ಕಂಫರ್ಟ್ ಆರ್ಡರ್ ಮಾಡಿದ್ದೆ, ಬಂದಿದೆ. ಬನ್ನಿ ತೊಗೊಂಡು ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ನಮ್ಮ ಮನೆಯವರು ಹೊರಗಡೆ ಹೋಗಿ ಚಿಕನ್ ತೊಗೊಂಬಂದು ಕೊಟ್ಟಿದ್ರು. ಸೊ ಚಿಕನ್ ಏನೋ ತುಂಬ ದಿನ ಆಯಿತು ಸಾಂಬಾರು ಮಾಡಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯಿತು. ಸೊ ದೋಸೆ ಹಸಿಟ್ಟು ಬೇರೆ ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಚಿಕನ್ ತೊಗೊಂಬಂದು ಸಾಂಬಾರು ಮಾಡಿಕೊಂಡು ಇಡ್ಲಿ ಮಾಡ್ಕೊಳ್ಳೋಣ ಅಂತ. ಸೊ ಇಡ್ಲಿ ಅಂತ ತುಂಬ ಚೆನ್ನಾಗಿ ಆಗ್ತಾಯಿದೆ ಫ್ರೆಂಡ್ಸ್. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅದಕ್ಕೆ ಚಿಕನ್ ಸಾರಿಗೆ ಇಡ್ಲಿ ತಿಂದ್ಕೊಂಡು ನಮ್ಮ ಮನೆಯವರು ಈಗ ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಬಾಯ್ ಮಾ, ಬಾಯ್ ಬಾಯ್. ಇನ್ನೊಂದು ಕ್ಲಾಸ್ ತಂದಿದ್ರಲ್ಲ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ಮನೇಲಿ ಇತ್ತಲ್ಲ, ಹಣ್ಣಾಗಿತ್ತು. ಸೊ ಹೋದ್ಸತಿ ನಾನು ಬಿಡಿಸಿದ್ನಲ್ಲ ಫ್ರೆಂಡ್ಸ್, ಅದಕ್ಕೆ ನಮ್ಮ ಮನೆಯವ್ರು ಇದ್ಕೊಂಡು ತುಂಬ ಚೆನ್ನಾಗಿ ಬಿಡಿಸಿದ್ದೆ ಅಂತ ಇದ್ರು. ಸೊ ಫುಲ್ಲು ಹಾಗೆ ಇತ್ತಲ್ಲ ಫ್ರೆಂಡ್ಸ್, ಎಲ್ಲೂ ಕಟ್ಟಾಗಿಲ್ಲ. ಸೊ ಅದಕ್ಕೆ ನಮ್ಮ ಮನೆಯವ್ರು ಬಡಿಸಿಲ್ಲ, ಅದನ್ನು ಬಿಡಿಸಿಟ್ಟಿದ್ದೆ. ಹಾಗೆ ನಮ್ಮ ಮನೆಯವ್ರು ಬರ್ತಾ ಮ್ಯಾಂಗೋ ತೊಗೊಂಬಂದಿದ್ರು ಮರ್ಲಿಕ. ಸೊ ಅದನ್ನು ಕೂಡ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಈಗ ನಮ್ಮ ಮನೆಯವ್ರು ಹೊರಗಡೆ ಹೋದರು. ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟ್ 6 ಗಂಟೆ ಆಗಿದೆ. ಸೊ ಈಗ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ, ಪೂಜೆ ಮಾಡಿದ್ವಿ ಫ್ರೆಂಡ್ಸ್. ಯಾಕಂದರೆ ಬೆಳಗ್ಗೆ ಚಿಕನ್ ಸಾರು ಮಾಡಿದ್ವಲ್ಲ. ಸೊ ಹಾಗೆ ನಾನ್ ವೆಜ್ ಇದ್ದರೆ ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಈಗ ಪಾತ್ರೆಯಲ್ಲಿದೆ ಫ್ರೆಂಡ್ಸ್, 1-2 ಪಾತ್ರೆ ತೊಳಿಬೇಕು. ಇಷ್ಟೊತ್ತಿಗೆ ಆಲ್ರೆಡಿ ತೊಳೆದಿರ್ಬೇಕು ಪಾತ್ರೆ, ಇವತ್ತು ತೊಳಿಲಿಲ್ಲ. ಸೊ ಸಿಕ್ಕಾಪಟ್ಟೆ ಕಾಲು ನೋವು ಇದ್ದಿದ್ದರಿಂದ. ಸೊ ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ನಲ್ಲ ಫ್ರೆಂಡ್ಸ್, ಅವಾಗ ನಮ್ಮ ಅಕ್ಕ ಒಂದು ಕ್ರೀಮ್ ಕೊಟ್ಟಿದ್ರು. ಆ ಕ್ರೀಮ್ ಯೂಸ್ ಮಾಡಿದ್ಮೇಲೆ ನನಗೆ ಕಾಲು ನೋವೇ ಇರಲಿಲ್ಲ. ಬಟ್ ಅದು ಕ್ರೀಮ್ ಖಾಲಿ ಹೋಗಿತ್ತು. ಮತ್ತು ಇವಾಗ 2-3 ದಿವಸದಿಂದ ಕಾಲು ನೋವು ಸ್ಟಾರ್ಟ್ ಆಗ್ಬಿಟ್ಟು ಎಷ್ಟು ಒದ್ದಾಡಿದೆ ಅಂದರೆ, ಸೊ ನಾನು ಒದ್ದಾಡೋದು ನೋಡೋಕ್ಕಾಗ್ದಿರ ನಮ್ಮ ಮನೆಯವರು ಅವರೇ ಅಡುಗೆ ಮಾಡೋದು, ಊಟ ಮಾಡೋದು, ನಾಷ್ಟ ಮಾಡೋದು ಎಲ್ಲ ಅವರೇ ಮಾಡ್ತಾಯಿದ್ರು. ಸೊ ನನ್ನ ಕ್ರೀಮ್ ಆಲ್ರೆಡಿ ನಮ್ಮ ಮನೇಲಿ 2-3 ಕ್ರೀಮ್ ಬೇರೆದಿದೆ. ಸೊ ಅದನ್ನೆಲ್ಲ ಹಾಕಿ ಟ್ರೈ ಮಾಡು ಅಂತ ನಾನು ಮಲಗಿಸ್ಬಿಟ್ಟಿದ್ರು. ನೀನು ಮಲ್ಕೊಂಡೇ ಇರೋ, ನೀನು ಎದಲ್ಬೇಡ, ನಾನೇ ಮಾಡ್ತೀನಿ ಅಂದ್ಕೊಂಡು ಫೈನಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿ, ಅವ್ರು ಕೆಲ್ಸಕ್ಕೆ ಹೋಗಿದ್ರಲ್ಲ ಅಲ್ಲೆಲ್ಲ ಹುಡುಕಿ ಫೈನಲಿ ಕ್ರೀಮ್ ತೊಗೊಂಬಂದರು ಇವತ್ತು. ಸೊ ಇವತ್ತಿಂದ ಯೂಸ್ ಮಾಡಬೇಕು ಫ್ರೆಂಡ್ಸ್. ಒಂದು ವಾರ ಹಂಗೆ ಯೂಸ್ ಮಾಡಿದ್ರೆ ನಾವು ಕಡಿಮೆ ಆಗಿಬಿಡುತ್ತೆ, ಅದು ಖಾಲಿ ಆಗೋಯ್ತು ಕ್ರೀಮು. ಸೊ ನೋಡೋಣ ಏನು ಮಾಡೋದು ಅಂತ. ಈಗ ಪಾತ್ರೆ ಹೇಳಿದ್ದೆ, ಬನ್ನಿ ಹೋಗಿ ಪಾತ್ರೆ ತೊಳೆಯೋಣ. ಸೊ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಹುಷಾರಿದ್ದಿದ್ದ ದಿನ ಒಂದಿನ ಪಾತ್ರೆ ತೊಳೆಯೋದು ಲೇಟ್ ಆಗುತ್ತೆ. ಇಷ್ಟು ದಿನ ಮುಂಚೆನೇ ಲೇಟ್ ಆಗೋದಕ್ಕೂ ಮುಂಚೆನೇ ಪಾತ್ರೆ ತೊಳ್ಕೊಳ್ತಾ ಇದ್ದೆ. ಸೊ ಇವತ್ತು ಊಟ ತಿಂದಿದ್ದು ಲೇಟೇ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯವರು 3 ಗಂಟೆ ಕೆಲಸದಿಂದ ಬಂದರು. ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮಾತಾಡ್ಕೊಂಡು ಹಾಗೆ ಇದ್ವಿ. ಆಮೇಲೆ ಒಂದು ಅಣ್ಣ ಬಂದರು. ಸೊ ಅವ್ರು ಬಂದಮೇಲೆ ಎಲ್ಲರೂ ಕುತ್ಕೊಂಡು ಊಟ ಮಾಡಿ ಅವರು ಹೊರಡೋಷ್ಟಲ್ಲೇ 5:30 ಆಯಿತು. ಅವ್ರು ಹೋದ್ಮೇಲೆ ನಾನು ಒಂದು ಸ್ವಲ್ಪ ತಿಂದ್ಕೊಂಡು ಒಂದು 15 ನಿಮಿಷ ರೆಸ್ಟ್ ಮಾಡಿ ಈಗ ಪಾತ್ರೆ ತೊಳೆಯೋಕೆ ಹೋಗೋಣ ಅಂತ ಎದ್ದಿದ್ದೀನಿ. ಬನ್ನಿ ಈಗ ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇದ್ರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಎಷ್ಟು ಕಾಲು ನೋವು ಬರುತ್ತೆ ಅಂದರೆ, ಲಿಟ್ರಲಿ ನಮ್ಮ ಮನೆಯವ್ರು ನನಗೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ, ಕಾಲು ನೋವು ಅಂತ ಅಂದಿದ್ದಕ್ಕೆ. ಸೊ ಅವರೇ ಅಡುಗೆ ಮಾಡಿಕೊಟ್ರು, ಊಟ ಮಾಡಿಕೊಟ್ರು. ನಾನು ಕೆಳಗಡೆ ಇಳಿತಾಯಿದ್ರೆ ಇಳಿಬಿಟ್ಟ ಏನು ಬೇಕು ಹೇಳು ಅಂತ ಕೇಳಿಕೊಂಡು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡಿದ್ರು. ನಿಜವಾಗ್ಲೂ ಇಂಥ ವಿಷಯದಲ್ಲಿ ನನ್ನ ಗಂಡನ ಪಡೆಗೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಸೊ ಕಷ್ಟನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಮಾಡ್ತಾರೆ. ಸೊ ನಾನು ಹೇಳೇ ಇಲ್ಲ ಅವ್ರ ಕಾಲು ನೋವು ಅಂತ. ನಾನು ಕುಂತ್ಕೊಂಡು ನಡೆಯೋದು ನೋಡಿಬಿಟ್ಟು ಇಷ್ಟೆಲ್ಲ ಮಾಡಿದ್ರು. ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ ಅನಿಸುತ್ತೆ. ಸೊ ಒಬ್ರಿಗೊಬ್ರು ಆಗಬೇಕು ಫ್ರೆಂಡ್ಸ್, ಜೀವನ ಅಂದರೆ ಅದೇ ಅಲ್ವಾ. ಸೊ ಫೈನಲಿ ಅವರು ಈಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾದಮೇಲೆ ಸೊ ಈಗ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಕೂಡ ಅಷ್ಟೇ ಫ್ರೆಂಡ್ಸ್, ನನ್ನ ಕೈಯಲ್ಲಿ ಓಡಾಡೋಕ್ಕಾಗ್ತಾ ಇದ್ದಿಲ್ಲ. ಸೊ ಆದರೂ ನೀನು ಎಲ್ಲೂ ಹೋಗ್ಬೇಡ ಅಂದರು. ನಾನು ಹೀಗೆ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ತಡಿ ಅಂದ್ಕೊಂಡು ನಾನೇ ಮಾಡ್ತಾಯಿದ್ದೆ, ಅವ್ರು ಬೇಡ ಅಂದರು. ಸೊ ಫೈನಲಿ ಪಾತ್ರೆ ತೊಳಿತಾ ಇದ್ದೆ ಫ್ರೆಂಡ್ಸ್. ಅಷ್ಟರಲ್ಲಿ ಯಾವುದೋ ಒಂದು ಕಾಲ್ ಬಂದಿದೆ, ಅದಕ್ಕೆ ವಿಡಿಯೋ ಕಟ್ ಆಗಿದೆ. ಸೊ ಆಮೇಲೆ ಅಡುಗೆ ಮಾಡೋಣ ಅಂತ ಇಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪೆಪ್ಪರು, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಕರಿಬೇವು, ಒಂದು ಸ್ವಲ್ಪ ಕಾಯಿ ತುರಿ, ಇದಿಷ್ಟನ್ನು ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಚಿಕನಲ್ಲಿ ಚಾಪ್ ಪೀಸ್ ಮಾಡ್ತಾರಲ್ಲ ಫ್ರೆಂಡ್ಸ್, ಅದನ್ನು ಯಾಕೆ ಮೊಟ್ಟೆಯಲ್ಲಿ ಮಾಡಬಾರ್ದು ಅಂತ ಅನ್ನಿಸ್ತು ನನಗೆ.
ಸೊ ಅದಕ್ಕೆ ಮಾಡೋಣ ಅಂತ. ಸೊ ಈಗ ಅದು ತೋರಿಸಿದ್ನಲ್ಲ ಅದನ್ನೆಲ್ಲ ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಳ್ತೀನಿ. ಸೊ ಚಿಕನಲ್ಲಿ ಚಾಪೀಸ್ ಮಾಡ್ತೀವಲ್ಲ, ಮೊಟ್ಟೆಯಲ್ಲಿ ಯಾಕೆ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಏನು ಅಡುಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ, ತುಂಬ ಯೋಚನೆ ಮಾಡ್ತೇನೆ ನಾನು, ಏನು ಮಾಡಲಿ ಅಂತ. ನಮ್ಮ ಮನೆಯವರು ಚಾಕ್ ಪೀಸ್ ಬೇರೆ, ಚಿಕನ್ದು ಚಾಕ್ ಪೀಸ್ ತಿಂದು ತುಂಬ ದಿನ ಆಗಿತ್ತು ಅಂತಂತಿದ್ರು. ಸೊ ಅದಕ್ಕೆ ಚಾಕ್ ಪೀಸೇ ಮಾಡಿಬಿಡೋಣ ಅಂದ್ಕೊಂಡು ಸೊ ಮಾಡ್ತಾಯಿದ್ದೀನಿ. ಸೊ ಫೈನಲಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಸಕ್ಕತ್ತಾಗಿತ್ತು, ನಮಗಂತೂ ಇಷ್ಟ ಆಯಿತು. ಸೊ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಒಳ್ಳೆ ದೊಣ್ಣೆ ಬಿರಿಯಾನಿ ಇರುತ್ತಲ್ಲ ಫ್ರೆಂಡ್ಸ್, ಸೇಮ್ ಲೈಟಾಗಿ ಅದೇ ಫ್ಲೇವರ್ ಕೊಡ್ತಿತ್ತು. ಸೊ ಆಮೇಲೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಅಲ್ಲಿ ನೋಡಿ ಅಲ್ಲಿ ಲೈಟಾಗಿ ಎಣ್ಣೆ ಎಲ್ಲ ಬರ್ತಾಯಿದೆಯಲ್ಲ, ಅದೆಲ್ಲ ಬಂದಮೇಲೆ ಮೊಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಲೈಟಾಗಿ ಮೊಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಈಗ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಒಂದು 5-10 ನಿಮಿಷ ಬೇಯಿಸ್ಕೊಳ್ತೀನಿ ಫ್ರೆಂಡ್ಸ್, ಯಾಕಂದರೆ ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿಬೇಕಲ್ವ, ಸೊ ಅವಾಗ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಹಂಗಾದ್ಮೇಲೆ ಒಂದು ವಿಸಿಲ್ ಕೂಗಿಸ್ಕೊಂಡೆ ಅಷ್ಟೇ, ಜಾಸ್ತಿ ಕೂಗಿಸ್ಕೊಂಡಿಲ್ಲ. ಸೊ ಫೈನಲಿ ಒಂದು ವಿಸಿಲ್ ಕೂಗಿಸ್ಕೊಂಡ್ಮೇಲೆ ಈ ಥರ ರೆಡಿ ಆಗಿದೆ. ಸೊ ಈಗ ಊಟ ಮಾಡೋಕ್ಕೆ ಕುತ್ಕೊಂಡಿದ್ದೀವಿ. ಸೊ ನೋಡೋಣ ಟೇಸ್ಟ್ ಹೆಂಗೆ ಬಂದಿದೆ ಅದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಟ್ರೈ ಮಾಡಿ ನೀವು ಕೂಡ. ಫ್ರೆಂಡ್ಸ್ ಫೈನಲಿ ಈಗ ತಾನೇ ಊಟ ಎಲ್ಲ ಮಾಡಿದೆ ಇತ್ತು. ಸೊ ಮೊಟ್ಟೆ ಗ್ರೇವಿ ಅಂತೂ ಸಕ್ಕದ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ, ಈಸಿ ಆಗುತ್ತೆ, ಏನು ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ. ಸೊ ಮೊಟ್ಟೆ ಚಾಕ್ ಪೀಸ್ ಅಂದ್ರೇ, ಅದು ಎಗ್ ಚಾಕ್ ಪೀಸ್ ಅಂದ್ರೆ ಬೇರೆ ಥರ ಇರುತ್ತೆ, ಅದು ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾರೆ. ಬಟ್ ಈ ಥರ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ಸೊ ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಒಂದು ವಾರದಿಂದ ನಾನು ನಮ್ಮ ಮನೆಯವ್ರ ಮನೇಲೇ ಇದ್ದರು, ಮತ್ತು ಕಾಲು ನೋವು ಅನ್ನೋ ರೀಸನ್ಗೆ ಸರಿಯಾಗಿ ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ಸೊ ಈಗ ಒಂದು ಸ್ವಲ್ಪ ಕ್ರೀಮೆಲ್ಲ ಬಂದಿದೆಯಲ್ಲ, ಒಂದು ಸ್ವಲ್ಪ ಲೈಟಾಗಿ ಕಾಲು ನೋವು ಕಡಿಮೆ ಆಗಿದೆ. ಸೊ ಹಾಗಾಗಿ ಇನ್ಮೇಲೆ ಬ್ಲಾಗ್ಸ್ ಬರ್ತಾನೆ ಇರುತ್ತೆ. ಸೊ ಈ ಬ್ಲಾಗಿಗೆ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ಅನ್ಕೊಂಡು ಸಪೋರ್ಟ್ ಮಾಡ್ತೀರೋ ನಿಮ್ಮ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.